ಆತ್ಮೀಯರೇ 2024-25 ಸಾಲಿನ 5ರಿಂದ 10ನೇ ತರಗತಿ ಅಲ್ಲಿ ಓದ್ತಿರ್ತಕ್ಕಂತಹ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ನಡೆಸುವುದಕ್ಕೆ ಸಂಬಂಧಿಸಿದಂಥ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಕ್ವಿಜ್ ಕಾಂಪಿಟೇಷನ್ ನಡೆಸ್ತಕ್ಕಂಥ ಉದ್ದೇಶ ನೋಡಲಾಗಿ ವಿದ್ಯಾರ್ಥಿಗಳಲ್ಲಿ ಕಲಿಕೆಯಲ್ಲಿ ಆಸಕ್ತಿಯನ್ನು ಬೆಳೆಸುವುದು, ನಾಯಕತ್ವ ಗುಣ ಬೆಳೆಸುವುದು, ಭಾರತದ ಸಾಧನೆಗಳನ್ನು ಪರಿಚಯಿಸುವುದು, ಸ್ಪರ್ಧಾ ಮನೋಭಾವನೆ ಬೆಳೆಸುವುದು ಮತ್ತು ಸಾಮಾನ್ಯ ಜ್ಞಾನ ಬೆಳೆಸುವ ಉದ್ದೇಶವನ್ನು ಹೊಂದಲಾಗಿದೆ. ಸ್ಪರ್ಧೆಯ ಹಂತಗಳು ಕ್ವಿಜ್ ಕಾಂಪಿಟೇಷನ್ ಶಾಲಾ ಹಂತದಿಂದ ರಾಜ್ಯದ ಹಂತದವರೆಗೆ ನಡೀತದೆ. ಜೂನಿಯರ್ ಹಂತ, ಸೀನಿಯರ್ ಹಂತ ಅಂತ 2 ವಿಭಾಗಗಳಿವೆ. 5ರಿಂದ 7ನೇ ತರಗತಿಗಳ ವಿದ್ಯಾರ್ಥಿಗಳಿಗೆ ಜೂನಿಯರ್ ಹಂತ, 8ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸೀನಿಯರ್ ಹಂತ. ಈ ಒಂದು ಸ್ಪರ್ಧೆಯ ಕ್ವಿಜ್ ಕಾಂಪಿಟೇಷನ್ಗೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಹೇಗಿರ್ತದೆ? ಮೊದಲಿಗೆ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಫೇಸ್ ಟು ಫೇಸ್ ಕಾಂಪಿಟೇಷನ್ ನಡೆಸಲಾಗ್ತದೆ. ಶಾಲಾ ಹಂತದಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ. ತಾಲೂಕಾ ಮಟ್ಟದ ಸ್ಪರ್ಧೆ ಆನ್ಲೈನ್ ಮೂಲಕ ನಡೀತದೆ. ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಲಾಗ್ತದೆ. ಸ್ಪರ್ಧೆಯ ನೋಂದಣಿ ಮತ್ತು ಪ್ರಕ್ರಿಯೆಯಲ್ಲಿ ಕ್ವಿಜ್ ಕಾಂಪಿಟೇಷನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋತಕ್ಕಂಥ ವಿಡಿಯೋ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಆ ವಿಡಿಯೋ ನೋಡಿ ತಾವು ತಮ್ಮ ಶಾಲೆ ವಿದ್ಯಾರ್ಥಿಗಳನ್ನು ರಿಜಿಸ್ಟ್ರೇಷನ್ ಮಾಡಬಹುದಾಗಿರುತ್ತದೆ. ಕ್ವಿಜ್ ಕಾಂಪಿಟೇಷನ್ಗೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಬೇಕಾಗ್ತಕ್ಕಂಥ ದಾಖಲೆಗಳನ್ನು ನೋಡಿದಾಗ ಮೊದಲಿಗೆ ವಿದ್ಯಾರ್ಥಿಯ ಹೆಸರು, SATS ID ಸಂಖ್ಯೆ, ಮೊಬೈಲ್ ನಂಬರ್, ಫೋಟೋ, ಬ್ಯಾಂಕ್ ಪಾಸ್ಬುಕ್ ಬೇಕು. ಜಿಲ್ಲಾ ಹಂತದ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಜೂನಿಯರ್ ವಿಭಾಗದವರಿಗೆ ಡಯಟ್ನಲ್ಲಿ ಫೇಸ್ ಟು ಫೇಸ್ ಕಾಂಪಿಟೇಷನ್ ನಡೆಸಲಾಗ್ತದೆ. ಸೀನಿಯರ್ ವಿಭಾಗದವರಿಗೆ ಚಂದನ ವಾಹಿನಿ ಟಿವಿಯಲ್ಲಿ ಫೇಸ್ ಟು ಫೇಸ್ ಕಾಂಪಿಟೇಷನ್ನ ನಡೆಸಲಾಗ್ತದೆ. ಡಿವಿಷನ್ ಲೆವೆಲ್ ಅಥವಾ ವಿಭಾಗ ಹಂತದ ರಸಪ್ರಶ್ನೆ ಸ್ಪರ್ಧೆ ಜೂನಿಯರ್ಸ್ಗೆ ಡಯಟ್ನಲ್ಲಿ ನಡೆಸಲಾಗ್ತದೆ ಫೇಸ್ ಟು ಫೇಸ್ ಮೂಲಕ. ಸೀನಿಯರ್ ವಿಭಾಗದವರಿಗೆ ಚಂದನ ವಾಹಿನಿ ಟಿವಿಯಲ್ಲಿ ನಡೆಸಲಾಗ್ತದೆ. ಇನ್ನು ರಾಜ್ಯ ಹಂತದ ಕ್ವಿಜ್ ಕಾಂಪಿಟೇಷನ್ ಅನ್ನು ನೋಡಲಾಗಿ 4 ವಿಭಾಗದಿಂದ ವಿಜೇತರಾಗಿರ್ತಕ್ಕಂತಹ ಒಟ್ಟು 16 ವಿದ್ಯಾರ್ಥಿಗಳನ್ನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡಲಾಗ್ತದೆ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನಲ್ಲಿ ಫೇಸ್ ಟು ಫೇಸ್ ಆಗಿ ಕ್ವಿಜ್ ಮಾಸ್ಟರ್ ಅವರ ಮೂಲಕ ಸ್ಪರ್ಧೆಯನ್ನು ನಡೆಸಲಾಗ್ತದೆ. ಸ್ಪರ್ಧೆಯ ನಿಯಮಗಳನ್ನು ನೋಡಲಾಗಿ ಪಠ್ಯ ವಿಷಯ ಆಧಾರಿತ ಗಣಿತ, ವಿಜ್ಞಾನ, ಇತಿಹಾಸ, ಸಾಹಿತ್ಯ, ಭಾಷೆ, ಕಲೆ, ಕ್ರೀಡೆ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿರುತ್ತವೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತವೆ. ಪ್ರಶ್ನೆಗಳಿಗೆ ಉತ್ತರಿಸಲು ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಸ್ಟೂಡೆಂಟ್ಸ್ ಆಯ್ಕೆ ಮಾಡಿಕೊಳ್ಳಬಹುದು. ಆಯಾ ರೌಂಡ್ಗಳಲ್ಲಿ ಒಂದು ಸಲ ಮಾತ್ರ ಭಾಗವಹಿಸಬಹುದಾಗಿರುತ್ತದೆ. ರ್ಯಾಂಡಮ್ ಆಗಿ ಪ್ರಶ್ನೆಗಳನ್ನು ಆಯ್ಕೆ ಮಾಡಲಾಗ್ತದೆ ವಿದ್ಯಾರ್ಥಿಗಳಿಗೆ ಕೇಳೋದ್ರ ಸಲುವಾಗಿ, ಮತ್ತು ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ಇರ್ತದೆ. ಬ್ಲಾಕ್ ಹಂತದ ಆನ್ಲೈನ್ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿ ಉತ್ತರಿಸಲು ತೆಗೆದುಕೊಂಡಿರತಕ್ಕಂತಹ ಮೊದಲು 15 ನಿಮಿಷಗಳ ಕಾಲಾವಕಾಶವನ್ನು ಪರಿಗಣಿಸಲಾಗ್ತದೆ. ನಿಗದಿತ ವೇಳಾಪಟ್ಟಿಯಂತೆ ಕ್ವಿಜ್ ಕಾಂಪಿಟೇಷನ್ಗೆ ಸ್ಟೂಡೆಂಟ್ಸ್ ಹಾಜರಾಗಬೇಕಾಗ್ತದೆ. ರಸಪ್ರಶ್ನೆ ಸ್ಪರ್ಧೆಯ ವೇಳಾಪಟ್ಟಿಯನ್ನು ನೋಡಲಾಗಿ ಶಾಲಾ ಹಂತದ ನೋಂದಣಿ 15 ಜುಲೈ 2024ಕ್ಕೆ ಆರಂಭವಾಗಿ 7 ಆಗಸ್ಟ್ 2024 ಕೊನೆಯ ದಿನಾಂಕವಾಗಿರುತ್ತದೆ. ಈ ಒಂದು ಜಿಲ್ಲಾ ಹಂತದ ಮತ್ತು ವಿಭಾಗ ಹಾಗೂ ರಾಜ್ಯ ಮಟ್ಟದ ಕ್ವಿಜ್ ಕಾಂಪಿಟೇಷನ್ನ ವೇಳಾಪಟ್ಟಿ ತಾತ್ಕಾಲಿಕವಾಗಿರುತ್ತದೆ, ಬದಲಾವಣೆ ಆಗತಕ್ಕಂಥ ಸಾಧ್ಯತೆ ಇರುತ್ತದೆ. ಮತ್ತು ಕ್ವಿಜ್ ಕಾಂಪಿಟೇಷನ್ನಲ್ಲಿ ವಿಜೇತರಾಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ನೀಡತಕ್ಕಂಥ ಪ್ರಶಸ್ತಿಗಳನ್ನು ನೋಡಲಾಗಿ ಜೂನಿಯರ್ ಮತ್ತು ಸೀನಿಯರ್ ವಿಭಾಗದ ವಿದ್ಯಾರ್ಥಿಗಳಿಗೆ ತಾಲೂಕಾ ಹಂತದಲ್ಲಿ ವಿಜೇತರಾದಂತಹ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 3,000, 2,000 ಮತ್ತು 1,000 ರೂಪಾಯಿ ಬಹುಮಾನವನ್ನು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ. ಜಿಲ್ಲಾ ಹಂತದಲ್ಲಿ ವಿಜೇತರಾದಂತಹ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 5,000, 3,000, 1,500 ರೂಪಾಯಿಗಳನ್ನು ನೀಡಲಾಗ್ತದೆ. ವಿಭಾಗ ಹಂತದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 10,000, 5,000, 3,000 ರೂಪಾಯಿಗಳನ್ನು ಹಾಗೂ ರಾಜ್ಯ ಹಂತದಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ
ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ 20,000, ದ್ವಿತೀಯ 15,000, ತೃತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗೆ 10,000 ರೂಪಾಯಿಗಳನ್ನು ಅವರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.